ಇಂಗ್ಲೀಷ್ ವ್ಯಾಕರಣದಲ್ಲಿ ಎವ್ರಿ ಡೇ, ಎಸ್ಟರ್ಡೇ, ಟುಮಾರೋ ಪದಗಳ ನಡುವಿನ ವ್ಯತ್ಯಾಸ. ಎವ್ರಿ ಡೇ, ಎಸ್ಟರ್ಡೇ, ಟುಮಾರೋ. ಎವ್ರಿ ಡೇ ಪದದ ವಿವರಣೆ. ಎವ್ರಿ ಡೇ ಅಂದರೆ ದಿನಾಲು ಮಾಡುವ ಕೆಲಸ. ಎಸ್ಟರ್ಡೇ ಅಂದರೆ ಈಗಾಗಲೇ ಮುಗಿದು ಹೋದ ಕೆಲಸ. ಟುಮಾರೋ ಅಂದರೆ ಮುಂದೆ ಮಾಡಲಿರುವ ಕೆಲಸ. ಉದಾಹರಣೆಗೆ ಎವ್ರಿ ಡೇ ಪ್ರತಿದಿನ, ಇದು ವರ್ತಮಾನ ಕಾಲವನ್ನು ಸೂಚಿಸುತ್ತದೆ. ದಿನಾಲು ಮಾಡುವ ಕೆಲಸಗಳಿಗೆ ಇದನ್ನು ಬಳಸುತ್ತೇವೆ. ಗಮನಿಸಿ, ಎವ್ರಿ ಡೇ ಅಂದರೆ ಸ್ಪೇಸ್ ಇಲ್ಲದೆ ಜೊತೆಯಲ್ಲಿ ಬರೆದ್ರೆ ಒಂದೇ ಪದ ಎಂದರೆ ಸಾಮಾನ್ಯ ದಿನ ಬಳಕೆಯ ಎಂದರ್ಥ. ಬಟ್ ಎವ್ರಿ ಡೇ ಅಂದರೆ ಸ್ಪೇಸ್ ಕೊಟ್ಟು ಹೇಳಿದರೆ ಎರಡು ಪದಗಳು ಅಂದರೆ ಪ್ರತಿದಿನ ಎಂದರ್ಥ. ಒಂದು ದಿನ ಬಳಕೆಯ, ಇನ್ನೊಂದು ಪ್ರತಿದಿನ. ಪ್ರತಿದಿನ ಎವ್ರಿ ಡೇ ಸ್ಪೇಸ್ ಕೊಟ್ಟರೆ ಪ್ರತಿದಿನ ಅಂತ ಆಗ್ತದೆ, ಜೊತೆಯಲ್ಲಿ ಬರೆದ್ರೆ ದಿನ ಬಳಕೆ ಅಂತ ಆಗ್ತದೆ. ಉದಾಹರಣೆಗೆ ಐ ಡ್ರಿಂಕ್ ಮಿಲ್ಕ್ ಎವ್ರಿ ಡೇ, ನಾನು ಪ್ರತಿದಿನ ಹಾಲು ಕುಡಿಯುತ್ತೇನೆ. ಐ ಡ್ರಿಂಕ್ ಮಿಲ್ಕ್ ಎವ್ರಿ ಡೇ. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ, ಅವಳು ಪ್ರತಿದಿನ ಶಾಲೆಗೆ ಹೋಗುತ್ತಾಳೆ. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಎರಡನೇದು ಎಸ್ಟರ್ಡೇ. ಎಸ್ಟರ್ಡೇ ಅಂದರೆ ನಿನ್ನೆ, ಇದು ಭೂತಕಾಲವನ್ನು ಸೂಚಿಸುತ್ತದೆ. ಈಗಾಗಲೇ ಮುಗಿದು ಹೋದ ಕೆಲಸಗಳಿಗೆ ಇದನ್ನು ಬಳಸುತ್ತೇವೆ. ಎಸ್ಟರ್ಡೇ. ಉದಾಹರಣೆಗೆ ಐ ವಾಚ್ಡ್ ಅ ಮೂವಿ ಎಸ್ಟರ್ಡೇ, ನಾನು ನಿನ್ನೆ ಸಿನಿಮಾ ನೋಡಿದೆ. ಐ ವಾಚ್ಡ್ ಅ ಮೂವಿ ಎಸ್ಟರ್ಡೇ. ದಿ ಕೇಮ್ ಟು ಮೈ ಹೌಸ್ ಎಸ್ಟರ್ಡೇ, ಅವರು ನಿನ್ನೆ ನಮ್ಮ ಮನೆಗೆ ಬಂದಿದ್ದರು. ದಿ ಕೇಮ್ ಟು ಮೈ ಹೌಸ್ ಎಸ್ಟರ್ಡೇ. ಮುಂದಿದ್ದು ಟುಮಾರೋ. ಟುಮಾರೋ ಅಂದರೆ ನಾಳೆ, ಇದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತದೆ. ಟುಮಾರೋ ಅಂದರೆ ನಾಳೆ, ಮುಂದೆ ಮಾಡಲಿರುವ ಕೆಲಸಗಳಿಗೆ ಇದನ್ನು ಬಳಸುತ್ತೇವೆ. ಉದಾಹರಣೆಗೆ ಐ ವಿಲ್ ಗೋ ಟು ಬೆಂಗಳೂರು ಟುಮಾರೋ, ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತೇನೆ. ಐ ವಿಲ್ ಗೋ ಟು ಬ್ಯಾಂಗ್ಳೂರು ಟುಮಾರೋ. ವಿಲ್ ಬಂದರೆ ಭವಿಷ್ಯತ್ ಕಾಲ. ವಿ ವಿಲ್ ಮೀಟ್ ಟುಮಾರೋ, ನಾವು ನಾಳೆ ಸಿಗೋಣ. ವಿ ವಿಲ್ ಮೀಟ್ ಟುಮಾರೋ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷಲ್ಲಿ ಮಾತನಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬೇಕು, ನೀವು ರಚಿಸಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನನಗೆ ವಾಟ್ಸಪ್ ಮಾಡಿ ತಿಳಿಸಿ. ನಾನು ನಿಮಗಾಗಿ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸ್ತೇನೆ. ಅದರ ಫೀ ಕೇವಲ 599 ರೂಪಾಯಿ. ಅದರಲ್ಲಿ ನಾನು ಸಾಧಾರಣ 90 ವಿಡಿಯೋಗಳನ್ನು ಪ್ರತಿದಿನ ಸೂಚನೆಗಳೊಂದಿಗೆ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. 3 ಟೆಸ್ಟ್ ಸಹ ತಗೊಳ್ತೇನೆ 90 ದಿನಗಳಲ್ಲಿ. ನಾನು ಎಲ್ಲ ಕವರ್ ಮಾಡಿದ್ದೇನೆ. ಏನು ಗೊತ್ತಿಲ್ಲದವರಿಂದ ಹಿಡಿದು ಎಲ್ಲ ಗೊತ್ತಿದ್ದವರು ಸಹ ಇಂಗ್ಲೀಷ್ ಕಲಿಬೋದು. ಅದರಲ್ಲಿ ಸ್ಪೋಕನ್ ಇಂಗ್ಲೀಷ್ ಅಂದರೆ ಸಂಭಾಷಣಾತ್ಮಕ ಇಂಗ್ಲೀಷಲ್ಲಿ ಏನೆಲ್ಲ ಉಂಟೋ ಅದೆಲ್ಲ ಕವರ್ ಮಾಡಿದ್ದೇನೆ. ಸೊ ಅದನ್ನೆಲ್ಲ ನೀವು ಕಲಿತ್ರೆ ನಿಮಗೆ 3 ತಿಂಗಳಲ್ಲಿ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ.